ವೇದವಾಕ್ಯವನ್ನೆಲ್ಲ ಮೋದದಿಂದ ನಡೆದಿ ಬೋಧಿಸುತ್ತ ಜನರ ವೇದಾಮತಿ ಕೆಳಸಿರುವ ಸಾಧನೆಯ ಗುಣಿಗೆ ಮಣಿಯುವೆನು ಸಾಧು ನಿಜ ಗುಣಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳ್ಮನ ಮುಳಡಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ಗೈದಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः. सिद्ध सद्गुरुपादाब्जं जननी जनकस्थ तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 2ನೆಯ ಸಂಧಿ 16ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯವರೆಗೂ ಆತ್ಮ ಅನ್ನುವುದು ಅದ್ವೈತವೇ ವಿನಃ ಅದರಲ್ಲಿ ದ್ವೈತ ಅನ್ನುವ ಭಾವವೇ ಇಲ್ಲವೇ ಇಲ್ಲ ಅಂತ ಘಂಟಾಘೋಷವಾಗಿ ನಿರಾಕರಣೆ ಮಾಡಿದ್ರು. ಅಂದರೆ ಅಲ್ಲಗೆಳೆದರು. ಯಾರು ಅಲ್ಲಗೆಳೆದರದು? ಈ ಭಾರತ ದೇಶದ ಆತ್ಮಜ್ಞಾನದ ಸಾಧಕರಲ್ಲಿ ಬೋಧಕರಲ್ಲಿ ಅನಂತ ಮತವಾದಿಗಳು ಉಂಟು. ಅನಂತ ಮತವಾದಿಗಳ ಶಿಷ್ಯ ಬಳಗ ಉಂಟು, ಗುರು ಬಳಗ ಉಂಟು. ಆದರೆ ಇಲ್ಲಿ ಅದ್ವೈತವನ್ನು ಸಿದ್ಧಾಂತ ಮಾಡಿದಂಥ ಪುಣ್ಯಾತ್ಮ ಯಾವ ಗುರುಗಳು ಅಂದರೆ ಅದು ವೇದಾಂತಿಗಳು, ವೇದಾಂತದ ಸಾರವನ್ನು ಅನುಭವಿಸಿದ
ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಅಂತ ಅರ್ಥ ಮಾಡಬೇಕಿಲ್ಲಿ. ಈ ಎಲ್ಲ ಹೇಳಿದ ಮೇಲೆ ಬಂಧನೂ ಇಲ್ಲಂತ್ರಿ, ಮೋಕ್ಷನೂ ಇಲ್ಲಂತ್ರಿ. ಆದರೆ ಕೂಡ ಬಂಧ ಮೋಕ್ಷ ಇಲ್ಲಂತ ಆತ್ಮನಿಗೆ ಈ ವ್ಯವಹಾರ ವ್ಯಾಪಾರ ಹೇಗೆ ಪ್ರಾಪ್ತಿ ಆಯಿತು? ಆಗಬಾರ್ದಾಗಿತ್ತಲ್ಲ. ಅವನಿಗೆ ಬಂಧ ಇಲ್ಲಂತ್ರಿ, ಮೋಕ್ಷ ಇಲ್ಲಂತ್ರಿ, ಜನನ ಇಲ್ಲಂತ್ರಿ, ಮರಣ ಇಲ್ಲಂತ್ರಿ. ಮತ್ತೆ ಈ ಜನನ ಮರಣದ ಭಾವ ಹೇಗೆ ಪ್ರಾಪ್ತಿ ಆಯಿತು ಅಂತ ಇದನ್ನ ನನಗೆ ಮುನಿಗಳೇ ತಿಳಿಯುವಂಗೆ ಹೇಳಬೇಕು ಅಂತ ಮೈತ್ರಾದೇವಿ ಪತಿಯನ್ನು ಕುರಿತು ಹೇಳಿದಾಗ, ಪ್ರಶ್ನೆಯನ್ನು ಮಾಡಿದಾಗ ಈ ಸೂತ್ರದಲ್ಲಿ ಅವಳ ಪ್ರಶ್ನೆಗೆ ಮತ್ತು ಉತ್ತರವನ್ನ ಹೇಳುವ ಸಂವಾದ. ಸೂತ್ರದಲ್ಲಿ ಏನು ಕೇಳ್ತಾಳ ಮೈತ್ರಾದೇವಿ ಅಂದ್ರೆ, ಬಳಿಕ ಆತ್ಮನಿಗೆ ಬಂಧ ಮೋಕ್ಷಾದಿ ಎಂತೆಂದು ನಳಿನಾಕ್ಷಿ ಬೆಸಗೊಂಡಳು ವಿನಯನ. ವಿನಯನ ಅಂದ್ರೆ ಗಂಡ ತನ್ನ ಪತಿಯಾದ ಯಜ್ಞವಲನ್ ಕೇಳಲು ಇಲ್ಲಿವರೆಗೆ ಹೇಳಿದ ಮೇಲೆ ಅನಂತರ ಆತ್ಮನಿಗೆ ಬಂಧ ಮೋಕ್ಷ ಹೆಂಗಾಯ್ತು ಅಂತ. ಆ ಬಂಧ ಮೋಕ್ಷದಿಂದ ಸುಖ ದುಃಖ ಆಗತ್ತೇವಲ್ಲ ನಮಗ, ಇದು ಹೇಗಾಯ್ತು, ಇದಕ್ಕೆ ಕಾರಣವೇನು? ಕಮಲಾಕ್ಷಿಯಾದ ಮೈತ್ರೆ, ಕಮಲದ ಸಾದೃಶ್ಯವುಳ್ಳ ಕಣ್ಣುಳಂತ ಮೈತ್ರೆ ವಿನಯನ ಅಂದ್ರೆ ತನ್ನ ಪತಿದೇವರನ್ನ ಕೇಳಿಕೊಂಡಳು, ಪ್ರಶ್ನೆಯನ್ನು ಮಾಡಿದಳು. ಅದಕ್ಕೆ ಇಲ್ಲಿ ಮುಂದ ಹೇಳ್ತಾರ, ಎನಲು ಅದನು ಉರೆ ನಂಬಿ ವನಿತೆ ಮೈತ್ರಿ ಆ ಮುನಿಪಂಗೆ ನಮಿಸಿ ಬಳಿಕ ತನ್ನ ಮನದೊಲವಿಂದೆ ಭಿನ್ನಯಿಸದಳ ಆ ಭ್ರಾಂತಿ ಜನಿಸಿತು ಎಂತು ಆ ಪರಮಾತ್ಮನು ಎಂದು. ಎಷ್ಟು ಪ್ರಶ್ನೆ ಸ್ವಚ್ಛಾಗಿ ಮಾಡ್ತಾರಂದ್ರೆ, ಹೇ ಮುನಿಪನೇ, ಅಂಥ ಬ್ರಹ್ಮದಲ್ಲಿ, ಅದ್ವೈತ ಪರವಾದಂಥ ಬ್ರಹ್ಮನಲ್ಲಿ ಈ ಭ್ರಾಂತಿ ಹೇಗಾಯ್ತು? ಭ್ರಾಂತಿ ಆಗಬಾರ್ದಾಗಿತ್ತಲ್ಲ, ಹೆಂಗಾಯ್ತು? ಹಾಗೆ ನಾನು ಜೀವಬದ್ಧ ಅನ್ನುವಂಥ ಭಾವ ಕೂಡ ನನಗಾಗಿ ನಾನು ಮುಕ್ತನಾಗಬೇಕೆಂಬ ಇಚ್ಛೆನೇ ಆಗ್ಯದಲ್ಲ. ಅದಕ್ಕೆ ನಾನು ಕೇಳಕತ್ತೀನಿ, ಮುಕ್ತರ ವಿಷಯವನ್ನು ಕೇಳಕತ್ತೀನಿ. ನಾನೇ ಮುಕ್ತನಾಗಿದ್ರೆ ಮುಕ್ತನ ಇಚ್ಛೆ ನನ್ನಲ್ಲಿ ಬರಬಾರ್ದಾಗಿತ್ತು. ಅದರ ಸಂಶಯಕ್ಕೆ ನಾನೇ ಕಾರಣ, ಬೇರೆಯವ್ರನ್ನ ತಗೋಬಾಡ್ರಿ, ನನಗೆ ಸಂಶಯ ಬಂದ. ಆ ಕಾರಣದಿಂದ ಇದಕ್ಕೆಲ್ಲ ಯಾವ ಕಾರಣದಿಂದ ಈ ಭ್ರಾಂತಿ ಎನ್ನುವುದು ಹುಟ್ಟಿತು, ಅದನ್ನ ನನಗೆ ಚೆನ್ನಾಗಿ ಅಂದ್ರೆ ಉರೆ ಅಂದ್ರೆ ಚೆನ್ನಾಗಿ ಅಂದ್ರೆ ತಿಳಿಯುವಂಗಂದ್ರೆ ಒಂದೇ ಅರ್ಥ, ಅದನ್ನೇ ನನಗೆ ನೀವು ಹೇಳ್ರಿ ಅಂತ ಪ್ರಶ್ನೆಯನ್ನು ಮಾಡ್ತಾಳ. ಆಗ ಮತ್ತ ಆ ಭ್ರಾಂತಿ ನಿಮಿತ್ತವೆಂದೆನಿಸಿ ತೋರುತ್ತಿರ್ಪ ಸುಖ ದುಃಖ ಬಂಧನ ಮೊತ್ತದ ಮೋಕ್ಷ ಆತ್ಮನಳು ಆವ ತೆರೆದಳು ಆಯಿತು ಪೇಳು ಎನಗೆ ತಾಪಸ ಒಂದ್ಯ. ಹೇ ತಪಸ್ಸನ್ನ ಮಾಡಿದಂಥ ಮುನಿಗಳಿಂದ ನಮಸ್ಕಾರವನ್ನು ಮಾಡಿಸಿಕೊಳ್ಳುವ ಜ್ಞಾನ ಮುನಿ, ಜ್ಞಾನ ಯೋಗಿ, ನೀನು ನನಗೆ ಹೇಳು, ನೀವು ಭ್ರಾಂತಿಯಿಂದ ತೋರ್ತದಂತ ಅಲ್ಲೆಲ್ಲಿ ಹೇಳಿರಿ ನನಗ, ಅದನ್ನು ಒಂದು ಕಡೆ ಲಕ್ಷ್ಯದಲ್ಲಿ ಆದ. ಈ ಭ್ರಾಂತಿ ಮೂಲಕ ತೋರುತ್ತಿರುವುದು ಯಾವುದು ಅಂತ ಹೇಳಿರಿ? ಸುಖ ದುಃಖ. ನಿನ್ನ ಭ್ರಾಂತಿಯ ಭಾವನೆ ವಿನಃ ಆತ್ಮನಲ್ಲಿ ಸುಖನೂ ಇಲ್ಲ, ಆತ್ಮನಲ್ಲಿ ದುಃಖನಿಲ್ಲ. ಆತ್ಮನಲ್ಲಿ ಇರುವಂಥದ್ದು ಒಂದೇ ಒಂದು, ಅದು ಪರಿಪೂರ್ಣ ಪರಮಾನಂದ ಅಷ್ಟೆ. ಆನಂದ ಅದಲ್ಲಿ, ಅಲ್ಲಿ ಸುಖ ದುಃಖ ಅನ್ನುವಂಥದ್ದು ಇಲ್ಲ.
ವಿಷಯಾದಿಗಳಿಂದ ಆಗುವಂತ ಏನಾವ ಒಂದು ಸಲ ಸುಖ ಆಗ್ತದ, ಅದೇ ವಸ್ತು ಇನ್ನೊಂದು ಸಲ ದುಃಖ ಆಗ್ತದ. ಹೌದು. ಆದ್ರೆ ನಮ್ಮಲ್ಲಿ ಇರುವಂತ ಆನಂದ ಏನದ, ಅದು ದುಃಖ ರಹಿತವಾದ ಆನಂದ, ದುಃಖ ಇಲ್ಲವೇ ಇಲ್ಲ. ಹಾಗಾಗಿ ಈ ಆತ್ಮ ಸ್ವರೂಪನಾದ ನನ್ನಲ್ಲಿ ತೋರಲಿಕ್ಕೆ ಗೊತ್ತಾಗ್ತದ. ಇದನ್ನ ನನಗೆ ಯಾಕೆ ತೋರ್ತವಂತ ಚೆನ್ನಾಗಿ ತಿಳಿಸು. ಮತ್ತೆ ಅಲ್ಲಿಂದ ಇಲ್ಲಿವರೆಗೆ ಹೇಳ್ತಾ ಬಂದಿನಿ. ಎಷ್ಟು ಸಲ ಕೇಳಬೇಕು, ಎಷ್ಟು ಸಲ ಕೇಳ್ತಿದ್ದಿ ಅನ್ನುವುದನ್ನ ನೀವು ಹಚ್ಚಿಕೊಳ್ಳದೆ ನೀನು ದಯೆಯಿಂದ ಕೃಪೆಯಿಂದ ಬೇಸರ ಪಡದೆ ನನಗೆ ಹೇಳು ಅಂತ ನೋಡಿ. ಬೇಸರ ಪರಬಾರ್ದಂತ. ಆಗ ಮುನಿಪತಿ ಈಕೆಯ ಪ್ರಶ್ನೆಯನ್ನ ಚಿತ್ತವಿಟ್ಟು ಆಲೈಸಿ ಅದು ಕೇಳಬೇಕಲ್ಲ, ಆಕೆ ಏನೇನು ಕೇಳಂತ. ಇವನಿಗೆ ಪಕ್ಕ ನೆನಪಿತ್ತಂದ್ರೆ ಹೇಳುವತ್ತ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಕ್ ಬರ್ತದ. ಆಕೆ ಪ್ರಶ್ನೆಯನ್ನ ಸರಿ ಕೇಳಂದ್ರೆ ಮನಸ್ಸಿಗೆ ಬಂದು ಉತ್ತರ ಕೊಡೋದು. ಆದ್ರೆ ಈ ಯಜ್ಞವಲ್ಕ ಋಷಿಗಳು ಈ ಭ್ರಾಂತಿ ಹೇಗಾಯ್ತು ಅಂದ್ರೆ ಅದು ಸ್ವರೂಪ ಏನದ, ತನುವಿದು ತಾನೆಂಬ ತನು ತನ್ನದೆಂದೆಂಬ ತನು ಧರ್ಮವೆಲ್ಲವೂ ತನಗೆಂಬ ಇನಿತು ವಿಭ್ರಾಂತಿಯು ಆತ್ಮಗಳು ಆದುದು ಎಂತೂ ಸನ್ಮುನಿ ಮುಖ್ಯ ತಿಳಿಪಿ ರಕ್ಷಿಪದನ್ನ. ಇನ್ನ ಪ್ರಶ್ನೆ ಮಾಡಕತ್ತಳ ಈ ನುಡಿಯನು. ಇಷ್ಟಕ್ಕೆ ಮುಗಿಲಿಲ್ಲ. ನೀವು ಭ್ರಾಂತಿಯಿಂದ ಆಗ್ಯದ, ಭ್ರಾಂತಿ ಸ್ವರೂಪ ಅಂತಲೇ ಹೇಳ್ಬೋದು. ಆದರೆ ಮುನಿಶ್ರೇಷ್ಠನೇ ಈ ಶರೀರ ಏನದ, ಇದು ನಾನು ಎಂಬ ಅಂತೀವಿಲ್ಲ. ಶರೀರ ಯಾರ್ದು ಅಂದ್ರೆ ನಾನು ನಂದಂತೀವಿ, ಎಲ್ಲರಂತೀವಿ. ಆದರೆ ಅಜ್ಞಾನಿಗಳು ಅನ್ನೋದು ಬೇರೆ, ತಿಳಿದಂಥವ್ರು ಅನ್ನೋದು ಬೇರೆ. ಅಜ್ಞಾನಿಗಳು ಸತ್ಯ ಅಂತ ಹೇಳ್ತಾರೆ, ತಿಳಿದವರು ಮಿಥ್ಯಾರೂಪ ವ್ಯಾವಹಾರಿಕ ಜ್ಞಾನದಿಂದ ಶರೀರ ಯಾರ್ದು ಅಂದ್ರೆ ನಂದಂತಾರಷ್ಟೆ ವ್ಯಾವಹಾರಿಕವಾಗಿ. ಮತ್ತೆ ಆತ್ಮಜ್ಞಾನ ಆದ್ಮೇಲೆ ಈ ವ್ಯವಹಾರ ಜ್ಞಾನ ಹೇಳಿಲ್ಲ ಅಂದ್ರೆ ಸಂಸಾರ ಹಾಳಾಗಿ ಹೋಗ್ತದ, ಪ್ರಪಂಚ ಕೆಟ್ಟ ಹೋಗ್ತದ. ನನ್ನ ಆತ್ಮ ಅಂದ್ರೆ ನಿನ್ ಮಕ್ಕಳು ತೋರಿಸ್ತಾರ, ಇವ್ರು ಯಾರು ಅಂತ ಕೇಳ್ತಾರ ಮಂದಿ. ಅಂತ ಮಂದಿನೇ ಅದ. ಅದಕ್ಕೆ ಬಹಳ ಶಾಸ್ತ್ರವನ್ನ ಬಹಳ ಸರಿಯಾಗಿ ಕೇಳ್ರಿ. ತಿಳಿದಂತವನು ಮಿಥ್ಯಾ ಅಂತ ನಂದಂತನ, ತಿಳಿಲಾರ್ದನು ಸತ್ಯ ಅಂತ ನಂದಂತನ. ಇಷ್ಟೇ ವ್ಯತ್ಯಾಸ. ಆ ಕಾರಣ ತನು ಧರ್ಮವೆಲ್ಲ ಶರೀರ ಧರ್ಮಗಳಾವಲ್ಲ, ಜನನಾದ ಮರಣಾದ. ಇದಕ್ಕೆ ಮತ್ತೆ ಅಸ್ಥಿತೆ ಜಾಯಿತಂತ ವಿಕಾರವ. ಇನ್ನೂ ಬಹಳಷ್ಟು ವಿಚಾರ ಮಾಡಿದಾಗ ಶರೀರ ಧರ್ಮ ಅವಲ್ಲ. ಕ್ಷೀಣ ಆಗೋದು, ಬಲಿಯೋದು, ದಪ್ಪ ಆಗೋದು, ತೆಳ್ಳಗಾಗೋದು, ಇವೆಲ್ಲ ಶರೀರ ಧರ್ಮ. ಇವೆಲ್ಲವೂ ತನಗೆಂಬ ನನಗಂತ ಯಾವನು ತಿಳ್ಕೊಂಡನ. ಶಾಸ್ತ್ರ ಕೇಳಿದ ಮೇಲೆ ತಿಳ್ಕೊಂಡಿದ್ರು ಕೂಡ ಅವನದು ಭ್ರಾಂತಿನೇ. ಕೇಳಿದ ಮೇಲೆ ಕೇಳಾದವ್ರ ಪ್ರಶ್ನೆ ಬೇರೆ. ಹಾಗಾಗಿ ಇನಿತು ವಿಭ್ರಾಂತಿಯು ಆತ್ಮನು ಆದುದು ಎಂತೂ ಹೆಂಗಾಯ್ತು. ಹಾಗೆ ಇದನ್ನು ನನಗೆ ತಿಳಿಸಿಕೊಡು. ಆತ್ಮಜ್ಞಾನ ಆದ್ಮೇಲೆ ಇವು ನನಗೆ ಆಗಬಾರ್ದಾಗಿತ್ತಲ್ಲ, ಆತದಂದ್ರೆ ಹೇಗಾಯ್ತು? ಆ ಸಂಶಯವನ್ನು ಕಳೆಯಲಿಕ್ಕೆ ನನ್ನನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ನನಗೆ ಹೇಳಬೇಕು ಅಂತ ಬೇಡಿಕೊಂಡಳು. ಹೆಂಗ ಬೇಡ್ಯಾರ ಅವರಂದ್ರೆ ಸುಮ್ಮನೆ ಬೇಡಿಲ್ಲ. ಅವರೆಲ್ಲ ಪರಿಪ್ರಶ್ನೆಯನ್ನು ಸೇವಾಯ ಶಿಷ್ಯತೆ ಅಂತ. ಪ್ರತಿಯೊಂದು ಪ್ರಶ್ನೆಯನ್ನು ಮಾಡುವಾಗ ಭಕ್ತಿ ಭಾವದಿಂದ ಆವಾಗ ಕೇಳಿದಂತ ಪ್ರಶ್ನೆಗಳಿಗೆ ಇನ್ನೂ ಪ್ರಶ್ನೆ ಮಾಡ್ತಾಳ. ಇಷ್ಟೆಲ್ಲ
ಎನಗಿದು ಕೌತಿಕವೆನಿಸಲ್ಕೆ ಬೆಸಗೊಂಡೆ ಅನಿತೆಲ್ಲವನ್ನು ವಿಸ್ತಾರವಾಗಿ ಮುನಿಪನೆ ಒಲವೆಂದೇ ತಿಳಿಪೆಂದು ಮೈತ್ರಿ ವಿನಯವಾರಧಿ ನಮಿಸಿದಳು ಅಂದು. ಇಷ್ಟೆಲ್ಲ ಯಾಕೆ ಕೇಳ್ತೀನಿ ಅಂದ್ರೆ ಕುಚೇಷ್ಟೆಗಾಗಿ ಅಲ್ಲ, ಕುತರ್ಕಕ್ಕಾಗಿ ಅಲ್ಲ ಅಂತ, ನನ್ನ ಆತ್ಮ ಕಲ್ಯಾಣಕ್ಕಾಗಿ, ನನ್ನ ಉದ್ಧಾರಕ್ಕಾಗಿ. ನನಗೂ ಕೂಡ ಆಶ್ಚರ್ಯ ಅನಿಸ್ತದ. ಒಂದು ಕಡೆ ತಿಳಿದದ, ಆದರೂ ಕೂಡ ಇವೆಲ್ಲ ಭಾವ ನನಗೆ ಬರ್ತಾವ ತೋರ್ತಾವಂದ್ರೆ ಆಶ್ಚರ್ಯ ಆಗದ ನನಗೆ. ಹಾಗಾಗಿ ನಾನು ಬೆಸಗೊಂಡೆ ಅಂದ್ರೆ ನಿನ್ನನ್ನು ಕೇಳಿದೆ ಮುನಿಪತಿ, ಸುಮ್ಮನೆ ಕೇಳಂತ ವಿಚಾರ ಮಾಡಬೇಡ. ಆ ಕಾರಣದಿಂದ 3 ನುಡಿಯ ಪರ್ಯಂತರವಾಗಿ ಎಷ್ಟು ಅನಿತೆಲ್ಲವನ್ನು ಎಷ್ಟು ಕೇಳಿನ ನಾನು, ಅಷ್ಟೆಲ್ಲವನ್ನು ಸವಿಸ್ತಾರವಾಗಿ ಅಂದರು. ವಿಸ್ತಾರವಾಗಿ ಅಂದ್ರೇನು? ಮನ ಮುಟ್ಟುವಂಗ, ಅನುಭವಕ್ಕೆ ಬರುವಂಗ, ಸ್ವಲ್ಪ ಹೇಳಿದ್ರೆ ತಿಳಿತದಂತ ಮೊಟಕುಗೊಳಿಸಬೇಡ, ವಿಸ್ತಾರವಾಗಿ ವಿಶಾಲವಾಗಿ ಅನುಭವಕ್ಕೆ ಬರುವಂಗ ನನಗೆ ಹೇಳು ಅಂತ ಮೈತ್ರಿ ವಿನಯವಾರಧಿ ಅಂದ್ರು. ವಿನಯವಾರಧಿ, ವಿನಯ ಅಂದ್ರೆ ಎಷ್ಟಿತ್ತು ಅಂತಂದ್ರೆ ಸಮುದ್ರದಲ್ಲಿ ನೀರೆಷ್ಟಾವ ಅಷ್ಟು ಆಕೆಯ ಮನಸ್ಸಿನಲ್ಲಿ ಸದ್ಗುಣ ಇದ್ವು ಅಂತ. ನೀರಲ್ಲ, ಸದ್ಗುಣಗಳು. ಈ ಸದ್ಗುಣಗಳ ಅನ್ನೋದು ಸಾಮಾನ್ಯ ಅಲ್ಲ, ಇವು ಒಂದೊಂದು ವಜ್ರ ವೈಡೂರಿ ಮುತ್ತು ರತ್ನ ಇದ್ದಂಗೆ. ಇವು ಯಾರಲ್ಲಿ ಅವ್ರಿಗೆ ಇಂಥ ಸಾಮಾನುಗಳು ಅಂದ್ರೆ ವರ ಮುಮುಕ್ಷಿಯಲ್ಲಿ ಇಂಥ ಗುಣಗಳಿರ್ತಾವ. ಇಂಥ ಗುಣಗಳೇ ಅವರಲ್ಲಿ. ಕೆಟ್ಟ ಗುಣ ಅನ್ನುವುದು, ಕಪಟತ್ವ ಗುಣ ಅನ್ನೋದು ಇರೋದಿಲ್ಲ ಅವ್ರಿಗೆ. ಏನೇ ಗುಣ ಇದ್ದರೂ ನಿಜವಾದ ಗುಣಗಳಿಂದ ಇರ್ತವಿನ ಕಪಟತ್ವ ಗುಣರಹಿತವಾಗಿ ಇದ್ದಂತ ಮೈತ್ರಿ ಕೇಳಿದಾಗ, ಇದು ನಿಜಗುಣ ಯೋಗಿ ಮುದದಿಂದೇ ತಿಳಿಯಬೇಡಿದ ಯಜ್ಞವಲ್ಕ ಮೈತ್ರಿಯ ಒದವಿದ ಸಂವಾದರೋಡ್ ಎರಡನೆಯದು ಅಪ್ಪುದು ಸಂಧಿ ಪರಮಾನುಭವ ಬಂದಿ. ಈ ಎರಡನೇ ಸಂಧಿ, ಈ ಒಂದು 16ನೇ ಸೂತ್ರ ಏನ್ ಮಾಡ್ತಾರೆ? ಬೀಜ ಮಾಡ್ತಾಳೆ. ಬೀಜವನ್ನು ಮಾಡಿ ಈ 3ನೇ ಸಂಧಿಯಲ್ಲಿ ಅದರ ಬೆಳೆ ಅಂದ್ರೆ ಈ ಸೂತ್ರದಲ್ಲಿ ಪ್ರಶ್ನೆ ಮಾಡಿಟ್ಲು. ಆ 3ನೇ ಸಂಧಿಗೆ ಉತ್ತರವನ್ನು ಹೇಳಲಿಕ್ಕೆ ಅವಕಾಶ ಆಗ್ತದ, ಇಲ್ಲಂದ್ರೆ ಇಲ್ಲಿಗೆ ಶಾಸ್ತ್ರ ಮುಗಿತದಂತ ಮೈತ್ರಾದೇವಿ ಈ 3ನೇ ಸಂಧಿಯಲ್ಲಿ ಅತ್ಯಂತ ಮಹತ್ವವಾದದ್ದು ಭ್ರಾಂತಿ ನಿರಾಕರಣೆ. ಭ್ರಾಂತಿ ಹೆಂಗಾಗಿದೆ ಅಂತ ಕೇಳಿದಲ್ಲ, ಹೇಗಾಯ್ತು ಅಂತ ಕೇಳಿದ್ದಿ, ಅದಕ್ಕೆ ಉತ್ತರವನ್ನು ಹೇಳ್ತಾರ. ಆದರೆ ಇಲ್ಲಿಗೆ ನಿಜಗುಣ ಯೋಗಿ ಮುದದಿಂದೆ ಬಹಳ ಸಂತೋಷದಿಂದ ಸ್ವರೂಪ ಸಾಕ್ಷಾತ್ಕಾರಕ್ಕಾಗಿ ಹೇಳಲ್ಪಟ್ಟಂತ ಬೃಹದಾರಣ್ಯಕ ಉಪನಿಷತ್ತಿನ ಯಜ್ಞವಲ್ಕ ಮೈತ್ರಿಯ ಒಂದು ಕಾಂಡವನ್ನ ಕನ್ನಡದಲ್ಲಿ ರಚಿಸಿದರು. ಒಂದು ಕಾಂಡವನ್ನ ಇಲ್ಲಿಗೆ ಪ್ರಶ್ನೆ ನಿರೂಪಣೆ ಸೂತ್ರ 16ಕ್ಕೆ ನುಡಿ 115ಕ್ಕೆ ಅಂತೂ 2 ಸೂತ್ರ 16ಕ್ಕೆ ಪದ 311 ಮಂಗಳಮಸ್ತು ಅಂತ ಇಲ್ಲಿ ಹೇಳ್ತಾ ಬಂದ್ರು. 211 ಪ್ರಿಂಟ್ ದೋಷ ಆಗ್ಯದ. ಇಲ್ಲಿ ಸೂತ್ರ ಒಟ್ಟು ಎಷ್ಟಾದವು ಅಂತ ತಗೊಂಡಿಲ್ಲಿದ್ರ. 1ನೇ ಸಂಧಿಯಲ್ಲಿ ಎಷ್ಟು? 18 ಅಲ್ಲ, ಸೂತ್ರ 37. ವಿಚಾರ ಮಾಡ್ರಿ, ಒಂದು ಮಾತು ಹೇಳ್ತೀನಿ ತಿಳ್ಕಾರಿ, ಮಂದಿ ಮುಂದೆ ಆಡಕೋಬೇಡ.
ಇದು ಯಾಕೆ ಹೇಳಿಷ್ಟೇ ಅಂದರೆ ಆತ್ಮಜ್ಞಾನದ ಕಲ್ಯಾಣಕ್ಕಾಗಿ, ಸದ್ಗತಿಯ ಪ್ರಾಪ್ತಿಗಾಗಿ ನಿಜಗುಣ ಶಿವಯೋಗಿಗಳು ಮುದದಿಂದೆ ಅಂದರೆ ನಮ್ಮಲ್ಲಿ ಕೃಪಾ ಕಟಾಕ್ಷನಾಗಿ ಕರುಣೆಯಿಂದ ಎದಕ್ಕಾಗಿ ಹೇಳ್ಯಾರ? ಮೋಕ್ಷವನ್ನು ಪಡೆಯಲಿಕ್ಕೆ ಹೇಳಿದಂಥ ಸೂತ್ರ ಇಡೀ ಪರಮ ಅನುಭವ ಬೋಧೆಯಲ್ಲಿ. ಬಹಳ ಅಂದರೆ 85 ಸೂತ್ರಗಳು ಏನಿರಬೇಕು ಬಹುಶಃ. 85 ಸೂತ್ರದಲ್ಲಿ ಪರಮಾನುಭವ ಬೋಧೆ 6 ಸಂಧಿಯಲ್ಲಿ ಬರೀ 85 ಸೂತ್ರ. ಸಂಸ್ಕೃತನ ಪಂಡಿತರು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ನಿಮ್ಮಲ್ಲಿ ಇರಲ್ಲ ಅಂತೇಳಿ. ಭಗವದ್ಗೀತೆ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಬೋಧ ಮಾಡಬೇಕಾದ್ರೆ ಸುಮಾರು 700 ಶ್ಲೋಕಗಳನ್ನು ಹೇಳಬೇಕಾಯ್ತು, 700 ಸೂತ್ರಗಳನ್ನು. ಹೌದಾ? ಯಾವುದಕ್ಕೋಸ್ಕರ? ಆತ್ಮ ಕಲ್ಯಾಣಕ್ಕೋಸ್ಕರ. ನಿಜಗೊಂಡರು ಅಂಥ ಭಗವದ್ಗೀತೆ ಎನ್ನುವಂಥ ಗ್ರಂಥವನ್ನು ಕೂಡ ಎಷ್ಟು ಸೀಮಿತಕ್ಕೆ ತಂದ್ರಂದ್ರೆ 700 ಸೂತ್ರಗಳನ್ನು ಬಿಟ್ಟು ಬರೀ 85 ಸೂತ್ರದಲ್ಲಿ ಆತ್ಮ ಕಲ್ಯಾಣ ಆಗಬೇಕು ಅಂಥ ಒಂದು ಸಾಹಿತ್ಯವನ್ನು ಬಿಟ್ಟು ಕೊಟ್ಟಾರ. ಇವು ನೆನ್ಪಿಟ್ಟಿರಿ. ಇವು ಸತ್ಯಂತರು ಸುಳ್ಳಂತರು ವಿಚಾರ ಮಾಡಬೇಕು. ಇಲ್ಲಾಂದ್ರೆ ವಿಚಾರ ಮಾಡಿದ್ರೆ ನಿಮ್ಗೇನ ಭಯ ಆಗ್ತದ. ಏನಪ್ಪಾ, ನಾವಿನ್ನು ಭಗವದ್ಗೀತೆನೇ ಕೇಳಿಲ್ಲ, ಬ್ರಹ್ಮಸೂತ್ರನೇ ಕೇಳಿಲ್ಲ. ಎಷ್ಟು ಸರಳೀಕರಣ ಮಾಡ್ಯಾರಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಮೋಕ್ಷ ಸದ್ಗತಿಯ ಸರಳೀಕರಣ ಆಗದೇ ಇದ್ದಂಥದ್ದನ್ನ ನಿಜಗುಣ ಯೋಗಿಗಳು ಕನ್ನಡದಲ್ಲಿ ಹೇಳ್ಯಾರಂದ್ರೆ ಎಂಥ ಮಹಾಜ್ಞಾನಿಗಳಂತವ್ರು. ಜ್ಞಾನಿಗಳಂತ ಹೇಳ್ಬೇಕಿಲ್ಲ. ಹಾಗಾಗಿ ಮುಂದಿನ 3ನೇ ಸಂಧಿ ಪ್ರಾರಂಭ ಮಾಡೋಣ. ಈ ಸಂಧಿಯಲ್ಲಿ 1ನೇ ಸಂಧಿಯಲ್ಲಿ ಅಧಿಷ್ಠಾನ ಬ್ರಹ್ಮದಲ್ಲಿ ಜಗತ್ತನ್ನು ಆರೋಪ ಮಾಡಿದರು. ಉಳ್ಳ ಬ್ರಹ್ಮನಲ್ಲಿ ಇಲ್ಲದ ಅಂದ್ರೆ ಉಂಟೆನಿಸದ ಇಲ್ಲದ ಅಂದರು. ಉಳ್ಳ ಅಧಿಷ್ಠಾನ ಬ್ರಹ್ಮನಲ್ಲಿ ಉಂಟೆನಿಸದ ಇಲ್ಲೆನಿಸದ, ಆದ ಅಂತ ಹೇಳಕ್ಕೂ ಬರೋದಿಲ್ಲ, ಇಲ್ಲ ಅಂತ ಹೇಳಲಿಕ್ಕೂ ಪಂಡಿತರಿಗೂ ಒಂದೇ ಉಸಿರಿನಲ್ಲಿ ಹೇಳಲಿಕ್ಕೆ ಅಸಾಧ್ಯವಾದಂತ ಒಂದು ಜಗತ್ತನ್ನ ಆರೋಪ ಮಾಡಿದ್ರು. ಹೌದಿಲ್ಲ? ಮಾಡಿ ಅಪವಾದ ಅಂತಾರಲ್ಲ, ಆರೋಪ ಅಂದ್ರೆ ಅಪವಾದ. ಕೊಲೆ ಮಾಡಲಾದವನಿಗೆ ಕೊಲೆ ಆರೋಪ ಬಂತು. ಹೌದಿಲ್ಲ? ಮಾಡಲಾದವನಿಗೆ ಆರೋಪ ಬಂದದಂದ್ರೆ ಅದು ಮುಂದೆ ಒಂದು ದಿವಸ ಇಲ್ಲಂತ ಆಗ್ತದಿಲ್ಲ, ಇಲ್ಲಂತಾನೆ ಆಗ್ಬೇಕಲ್ಲ. ಅದರಂತೆ ಅಪವಾದ ಮಾಡಿ ಜಗತ್ತಿಗೆ ಆಧಾರವಾದಂತ ಪರಬ್ರಹ್ಮ ಸ್ವರೂಪವೇ ನೀನಂತ ಹೇಳಿದ್ರು 1ನೇ ಸಂಧಿ. ಮತ್ತೆ 2ನೇ ಸಂಧಿಯಲ್ಲಿ 6 ಲಿಂಗಗಳಲ್ಲಿ ಉಪಕ್ರಮ ಉಪಸಂಹಾರ ಅಂತ 2 ಕೂಡಿ ಒಂದು ಲಿಂಗವನ್ನ ಮಾಡಿ ಅಧಿಷ್ಠಾನವಾದ ಬ್ರಹ್ಮವೇ ನೀನು, ಅದರಲ್ಲಿ ಮತ್ತೊಂದು ಇಲ್ಲ ಅಂತ ಹೇಳ್ತಾ ಬಂದ್ರು. ಹಾಗೆ ಮುಂದೆ ಕೂಡ ಈ ಬ್ರಹ್ಮನಲ್ಲಿ ಇಲ್ಲದಂತ ದೇಹ, ನಾಮ, ರೂಪ, ಕುಲ, ಗೋತ್ರ, ವರ್ಣ, ಆಶ್ರಮ, ಬಂಧ, ಮೋಕ್ಷ ಅದಲ್ಲ. ಈ ಭ್ರಮೆಗಳನ್ನ ನಿವಾರಿಸಕ್ಕೋಸ್ಕರವಾಗಿ ತನ್ನ ನಿಜವನ್ನು ಈ ಒಂದು 3ನೇ ಸಂಧಿಯಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. 3ನೇ ಸಂಧಿಯಲ್ಲಿ ಅದಕ್ಕಿಂತ ಮುಂಚಿತವಾಗಿ ಗ್ರಂಥದ ಪ್ರತಿಯೊಂದು ಸಂಧಿಯಲ್ಲಿ ಯಾವ
ನಿಜಗುಣ ಶಿವಯೋಗಿಗಳು ಒಂದು ಮುಖ್ಯವಾದ ಮಾತನ್ನು ಬರೀತಾರೆ. ಶ್ರೀ ಗುರು ಶಂಭುಲಿಂಗಾಯ ನಮಃ. ಗುರುಪುತ್ರರಾದವರು ತಮ್ಮ ಗುರಿಯನ್ನು ನಿಜವಾಗಿ ಮುಟ್ಟಬೇಕಾಗಿತ್ತಂದ್ರೆ ಗುರುವಿನ ಆಜ್ಞೆಯು ಮೀರದೆ ನಡೆಯದೇ ಇರುವವನು ನರನು ಅಲ್ಲ, ಅವನು ಪರಮಾತ್ಮನಂದರ. ಹೌದ್ರಿ? ಮೋಕ್ಷಕ್ಕೆ ನಾವು ಹೋಗಿ ಮುಟ್ಟಬೇಕಾದ್ರೆ ಆ ದಾರಿ ತೋರಿಸಿದ ಗುರುವನ್ನೇ ಬಿಟ್ಟು ಮಾತಾಡಿದ್ರೆ ಅದು ಮೋಕ್ಷ ಆಗ್ತದೇನು? ಗುರುವಿನ ಕೃಪೆ ಆಗ್ತದೇನು? ಪರಮಾತ್ಮನ ಕೃಪೆ ಆಗ್ತದ? ಸಾಧ್ಯನಿಲ್ಲ. ಹಾಗಾಗಿ ಶ್ರೀ ಗುರು ಶಂಭುಲಿಂಗಾಯ ನಮಃ. ಅದಕ್ಕೆ ಇವರೊಬ್ಬರು ಪ್ರಶ್ನೆ ಮಾಡಿದ್ರು ಇವತ್ತು. ಪಾಪ ಅವರು ಸಂಸ್ಕೃತ ಪಂಡಿತರು, ಸಾಮಾನ್ಯರಲ್ಲ, ಬರೇ ಉಪನಿಷತ್ತುಗಳನ್ನು ಹೇಳೋರು. ಅವರು ಕೂಡ ವಿಚಾರವಂತರೇ. ಇದು ಬಹಳ ವಿಶಾಲವಾಗಿ ನಿಜಗುಂಡರು ಹೇಳ್ಯಾರ. ಸಂಸ್ಕೃತದಲ್ಲಿ ಬಹಳ ಸಂಕ್ಷಿಪ್ತ ಅಂತ ಹೇಳಿದ್ರು. ಅದು ಪಂಡಿತರ ಪಾಠಶಾಲೆ ನಡೀತಕ್ಕಂಥದ್ರಿ. ಇದು ಗುರು ಶಿಷ್ಯರ ಸಂವಾದ. ವಿಚಾರ ಮಾಡ್ರಂತೆ ಇದನ್ನ. ಪಂಡಿತರ ಪಾಠಶಾಲೆಯಲ್ಲಿ ಸಂಸ್ಕೃತ ಕೇಳೋ ವಿದ್ಯಾರ್ಥಿಗಳು ಸಂಸ್ಕೃತ ಹೇಳ್ತಕ್ಕಂಥ ಮಾಸ್ಟರ್ ಇರ್ತಾರೆ. ಆದ್ರೆ ನಿಜಗುಣದ ಶಾಸ್ತ್ರ ಅಡ್ಡ ದಿಡ್ಡಿ ಮಾರ್ಗದಲ್ಲಿ ಹೋಗೋದಲ್ಲ, ಗುರು ಶಿಷ್ಯರಾಗಿ ಪೇಳುವ ದೇಶ ಅಂತ ಬರೆದಾರ. ಇದಕ್ಕೇನಂತೀರಿ ಅಂತ ಕೇಳಿದೆ ನಾನು. ಹಾಗಾಗಿ ಅಭ್ಯಾಸಿಗಳಿಗೋಸ್ಕರವಾಗಿ ಅನುಭವ ತರಕ್ಕ ನಿಜಗುಂಡ್ರು ವಿಶಾಲನ ಮಾಡಲಿ, ಸಣ್ಣದನ ಮಾಡಲಿ, ದೊಡ್ಡದ ಮಾಡಲಿ, ಇದು ಗುರು ಶಿಷ್ಯರ ಸಂವಾದ ವಿನಃ ಪಾಠಶಾಲೆಯ ಮಾತುಗಳು ಇವಲ್ಲ. ಇದನ್ನ ಎಲ್ಲ ಬಲ್ಲಂತ ಮಹಾತ್ಮರೇ ನಿಜಗುಣರ ಗ್ರಂಥವನ್ನ ತಲೆದೂಗ್ಯಾರ. ನಾವು ತಲೆದೂಗೋದು ಏನು ದೊಡ್ಡ ಮಾತ್ರಿ ಅಂತ ನಾನು ಇಷ್ಟು ನನ್ನ ಅನುಭವಕ್ಕಿದ್ದು ಹೇಳಿದೆ. ಅದು ಸರಿಯೋ ತಪ್ಪೋ ಅವ್ರು ನಿಶ್ಚಯ ಮಾಡೋದು. ಹಾಗಾಗಿ ಇದನ್ನ ಹೇಗೆ ಕೇಳಿದ್ರೆ ಗುರು ಶಿಷ್ಯರಾಗಿ ಪೇಳುವದೈಸೆ ಗುರು ಶಂಭುಲಿಂಗಾಯ ನಮಃ. ನಾನು ಗುರುಮುಖದಿಂದನೇ ಗುರುವಿಗೆ ಶರಣಾಗತನಾಗಿ ನಿಜಗುಂಡ್ರು ಹೇಳಿದಂತೆ ಘೋರ ಭವಮಾಲೆಗಳಕಿ ಇದು ಆರಿಂದ ತೊಲುವುದೆಂದು ವಿಚಾರಿಸಿ ಚಾರು ಗುರುಪದವಿಡಿದು ಅಂತ ಬರೆದರಿಲ್ಲ. ಅದರಂಗ ನಿಜಗುಣ ಶಿವಯೋಗಿಗಳು ಮಹಾ ತಪಸ್ಸನ್ನು ಮಾಡಿ ತಮ್ಮ ಗುರುಗಳಾದ ಶಂಭುಲಿಂಗ ಮಹಾಸ್ವಾಮಿಗಳಿಗೆ ಶರಣಾಗತರಾಗಿ ತಮ್ಮ ಆತ್ಮಜ್ಞಾನದ ಅನುಭವವನ್ನು ಜಗತ್ತಿಗೆ ಅಭ್ಯಾಸಿಗಳಿಗೆ ಅರ್ಥ ಆಗುವಂತ ಶಕ್ತಿಯನ್ನು ಪಡೆದದ್ದು ಗುರುಮುಖದಿಂದನೇ. ಅವರ ಸಾಹಿತ್ಯ, ಅವರ ಜ್ಞಾನ ಮೊದಲೇ ಇತ್ತು. ಆದ್ರೆ ಈ ಶಕ್ತಿ ಬರಬೇಕಾಗಿದ್ರೆ ಅದಕ್ಕೆ ಗುರುವಿನ ಕೃಪೆ ಬೇಕಾಗಿತ್ತು. ಹಾಗಾಗಿ ನಾನು ಗುರುಪುತ್ರನಾಗಿ ಗುರುವಿಗೆ ಶರಣಾಗತನಾಗಿ ಅದನ್ನು ಕೇಳಿ ಅನುಭವಿಸಿ ಆ ಅನುಭವವನ್ನು ನಿಮ್ಗೆ ಅರುಪ್ತಾ ಇದ್ದೀನಿ. ನೀವು ಹಾಗೆಯೇ ಕೇಳಬೇಕು, ಹಾಗೆಯೇ ಹೇಳಬೇಕಂತ ಅರ್ಥ ಆಯ್ತಿಲ್ಲ. ಅದಕ್ಕೆ ಅವರು ನಮಃದಲ್ಲಿ ಹೇಳಿಬಿಟ್ರು. ಮತ್ತೆ ವಿಶಾಲವಾಗಿ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಪೇಳಿ ನಿಜದೋಳು ಮನ ಮುಳುಗಿಸುವ ಸುಜನರಿಗೆ ನಿತ್ಯನ ತನಪ್ಪಿ ಅಂದ್ರು. ಮತ್ತೆ ಇಂಥ ಆತ್ಮಜ್ಞಾನಿಗಳು ಇವರಂಗ ಇಲ್ಲಂತ ಹೇಳಂಗಿಲ್ಲ. ಎಂಥ ಒಂದು ಆತ್ಮಜ್ಞಾನಿಗಳ ಅವತಾರವಾಗಿ ಈ ಲೋಕದಲ್ಲಿ ಅವತರಿಸಿ ತಮ್ಮ ಜ್ಞಾನ ಭಂಡಾರವನ್ನು ಬಿಚ್ಚಿಟ್ಟು ಸಕಲರಿಗೆ ಸರಳವಾಗಿ ಹಂಚಿ ಇಷ್ಟು ಕಿಂಕರತ್ವದಿಂದ ತನ್ನ ಮಾತನ್ನು ಹೇಳಿರಲ್ಲ. ಇಡೀ ನಿಜಗುಣದ ಶಾಸ್ತ್ರವನ್ನು ಕೇಳಿದಂಥವರು
ಪ್ರತಿದಿನ ಭೂತಾಯಿಗೆ ದೀರ್ಘನ ನಮಸ್ಕಾರ ಹಾಕು. ಗುರುವಿಗೆ ಹಾಕದಿದ್ರು ಪರವಾಗಿಲ್ಲ. ಆಹಾ ನಿಜಗುಣ ಅಂತೇಳಿ. ಹಾಗೆ ಈ ಭೂಮಿಯಲ್ಲಿ ಹುಟ್ಟಿ ಭೂಮಿಯಲ್ಲೇ ಲಯಾಗ್ಯಾರ. ಅವ್ರ ಗುಡಿ ಗುಂಡಾರಕ್ಕೆ ಎಲ್ಲರೂ ಹೋಗೋದಾಗದಿದ್ರು ಪರವಾಗಿಲ್ಲ. ಈ ಭೂಮಿಗೆ ಅಂಥ ಒಂದು ನಮಸ್ಕಾರ ಮಾಡಿದ್ರೆ ನಿಜವಾದ ಮುಮುಕ್ಷುಗಳ ಕಲ್ಯಾಣ ಆಗ್ತದಂತ ನನ್ನ ಭಾವ. ಹಾಗಾಗಿ ಈ ಸೂತ್ರದ ಪ್ರಾರಂಭದಲ್ಲಿ ಹೇಳ್ತಾರೆ, ಭ್ರಾಂತಿಗೆ ಲಕ್ಷಣ ಉಂಟೆ ಪರೀಕ್ಷಿಸೆ ಕಾಂತೆ ಕೇಳ್ ಅಂತಾದೊಡೆ ಅಹೌದಲ್ತೆ. ಅಂದ್ರೆ ಹೇ ಮೈತ್ರಾದೇವಿಯೇ ಕೇಳು. ಆಲಿಸು ಅಂದ್ರೆ ಏನು? ಕೇಳು ಅಂದ್ರೆ ಆಲಿಸು ಅಂದ್ರೆ ಚೆನ್ನಾಗಿ ಅಂದ್ರೆ ಒಂದೇ. ಚೆನ್ನಾಗಿ ಕೇಳು. ನಾನು ಹೇಳ್ತಾ ಬಂದಿನಿ, ಮತ್ತಿನ್ನು ಸಂಶಯ ಉಳಿದದಲ್ಲ. ಮತ್ತೆ ಈಗ ಪ್ರಶ್ನೆ ಮಾಡಿದ್ವಿ, ಈಗನೇ ಹೇಳ್ತೀನಿ, ಮತ್ತೆ ಮುಂದೆ ಉಳಿಬಾರದು. ಇಲ್ಲಿಗಾದರೂ ಅದನ್ನು ಮುಗಿಸು, ಕಳ್ಕೋ. ಅದಕ್ಕೆ ಭ್ರಾಂತಿಗೆ ಅಂದ್ರೇನು? ಭ್ರಾಂತಿ ಅಂದ್ರೆ ಏನು? ಮೊದಲೇ ಹೇಳಿವಲ್ಲ, ಅಲ್ಲದರಲ್ಲಿ ಹೌದೆನ್ನುವ ಭಾವ ಅಥವಾ ಇದ್ದಂಥ ವಸ್ತುವಿನಲ್ಲಿ ಇಲ್ಲದನ್ನ ನೋಡುವುದು. ಕಾಣುತ್ತೆ, ಏನು ಕಾಣ್ತದ ಅದಕ್ಕೆ ಭ್ರಮೆ ಅಂದ್ರು. ಯಾವುದು ಹೌದಾದ್ಮೇಲೆ ಅಲ್ಲ ಅಂದ್ರೆ ಅಷ್ಟೇ. ಮತ್ತೆ ಯಾವುದು ಇದ್ದಂಥ ವಸ್ತುವಿನಲ್ಲಿ ಇಲ್ಲದ್ದು ತೋರ್ತದ ನೋಡ್ರಿ. ತೋರಿ ಮತ್ತೆ ವಿಚಾರ ಮಾಡಿದಾಗ ಅದು ಅಡಗಬೇಕು, ಅದಕ್ಕೆ ಭ್ರಾಂತಿ ಅಂತ. ತೋರಿ ಮತ್ತೆ ಇದ್ರೆ ಅದಕ್ಕೆ ಭ್ರಾಂತಿ ಅಲ್ಲ, ಅದು ಮತ್ತೆ ಅದ್ವೈತದಾಗ ಹೋಗ್ತದ, ಅದು ನಾಶ ಆಗ್ಬೇಕು. ಅದಕ್ಕಾಗಿ ಭ್ರಮೆ ಅಂದ್ರು. ವಿಚಾರ ಮಾಡಿ ನೋಡಿದರೆ ಲಕ್ಷಣಂ, ಅದಕ್ಕೆ ಅಸಾಧಾರಣ ಧರ್ಮರೂಪ ಲಕ್ಷಣ ಉಂಟೆ ಅಂದ್ರೆ ಸಾಧಾರಣ ಲಕ್ಷಣ ಉಂಟು. ಅದಕ್ಕೆ ಅಸಾಧಾರಣ ಬೇರೆ, ಸಾಧಾರಣ ಬೇರೆ. ಅಸಾಧಾರಣ ಲಕ್ಷ್ಯ ಇಲ್ಲದ ಆತ್ಮನಿಲ್ಲ ಅದ. ಸಾಧಾರಣ ಲಕ್ಷಣ ಇಲ್ಲದ ದೇಹದಲ್ಲಿ ಅದಿಲ್ಲ. ಸಾಧಾರಣ ಲಕ್ಷಣಗಳು. ಹಾಗಾಗಿ ಅಂತಾದಡೆ ಆ ಲಕ್ಷಣ ಕೂಡ ಅಸಾಧಾರಣ ಲಕ್ಷ್ಯ ಇದರಲ್ಲಿ ಆದಂತಂದ್ರೆ ಭ್ರಾಂತಿಯಲ್ಲಿ ಹೌದು ಎಲ್ತೆ, ಅದು ನಿಜ ಆಗುವುದೇನು? ನಿಜ ಆಗೋದಿಲ್ಲ. ಅದು ಸತ್ಯವಾದರೆ ಭ್ರಮಾತಿತ್ತು. ಅಸಲಿ ನೋಟು ಎಷ್ಟು ವರ್ಷ ಆದ್ರೂ ಕೂಡ ನಕಲಿ ನೋಟು ಅಸಲಿ ಆಗ ಸಾಧ್ಯ ಇಲ್ಲ. ಅಸಲಿ ನೋಟಿನಲ್ಲಿ ನಕಲಿ ಕಂಡದಲ್ಲ, ಅದು ಎಂದಾದ್ರೂ ಅಸಲಿ ಆದಿತ್ತೇನು? ಈ ವರ್ಷ ನಕಲಿ ಆಗ್ಯದ, ಮುಂದಿನ ವರ್ಷ ಮತ್ತೆ ಬೆಳೆ ರೇಟ್ ಹೆಚ್ಚು ಕಡಿಮೆ ಆದಂಗ ಮತ್ತೆ ನಡಿಬಹುದು. ನಕಲಿ ನೋಟ್ ಅಂದ್ರೆ ನಡೀತದೆ. ಅದು ನಡೆದರೆ ಇದು ಭ್ರಾಂತಿ ಆದಿತ್ತು, ನಡೆಯಂಗಿಲ್ಲಲ್ಲ. ಅಂದ್ರೆ ಏನಾಯ್ತು? ಸುಳ್ಳಂತ ಆಯ್ತಲ್ಲ. ಹಾಗಾಗಿ ಆ ಲಕ್ಷಣವಿಲ್ಲದಿದ್ದರೂ ತೋರ್ತದ ಅಂದ್ರೆ ಪ್ರತೀತಿ ಆಗುತ್ತದೆ ಎಂಬ ಭಾವ ಇಲ್ಲದ್ರೂ ತೋರ್ತದ ನೋಡಪ್ಪ. ಅದು ನಡೆಯಂಗಿಲ್ಲ, ಕೆಲಸಕ್ಕೆ ಬರಂಗಿಲ್ಲ. ಅಸಲಿ ನೋಟಿನಂಗ ನಕಲಿ ನೋಟ್ ಕಾಣ್ತದ, ಹೌದಲ್ಲ? ವ್ಯವಹಾರ ನಡೆಯಂಗಿಲ್ಲ, ಆದ್ರೆ ತೋರದು ಬಿಟ್ಟಿಲ್ಲ. ಹಾಗೆ ಭ್ರಾಂತಿಗೆ ಲಕ್ಷಣವೇ ಇಲ್ಲ ಅಂತ ನಿಶ್ಚಯ ಮಾಡು. ಲಕ್ಷಣ ಇದ್ರೆ ಹೇಳಕ್ ಬರ್ತತ್ತ. ಇದೆ ಅಂದ್ರೆ ಏನು? ಅದು ಸತ್ಯವಾಗಿರ್ಬೇಕು. ತೋರ್ತದಂದ್ರೆ ಮಿಥ್ಯೆ. ಈಗ ನಮ್ಮ ದೇಹಕ್ಕೆ ನಿಮ್ಮ ದೇಹಕ್ಕೆ ಲಕ್ಷಣ ಅದಿಲ್ಲ, ಮತ್ತೆ ಇರ್ತದೆ ಅನ್ನೋದು ಇರೋದಿಲ್ಲ. ಇನ್ನೊಂದು ಅಸಾಧಾರಣ ಸತ್ವ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅದಲ್ಲ, ಅದು ಯಾವಾಗಲ ಆದಿಲ್ಲ. ಅದು ಹೋಗ್ಬೇಕಾಗಿತ್ತು, ಅದು ಸತ್ಯ ಅದ, ತ್ರಿಕಾಲ ಆಭಾದಿತವಾದ ವಸ್ತು ಅದಂತ ಇಲ್ಲಿ ಮತ್ತೆ ವಿಚಾರವನ್ನು ಮಾಡ್ತಾರ. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ
ಕಾಮಿತ ಜನ ಕಲ್ಪ ಭೂಜಂಗೆ ಶಂಭುವಿಗಂ ಆ ಮೋದದಿಂದೆ ವಂದಿಸುವನು. ಇಲ್ಲಿ ಏನು ಮಾಡ್ತಂದ್ರೆ ಮಂಗಲವನ್ನು ಮಾಡ್ತಾರೆ. ಪ್ರತಿಯೊಂದು ಸಂಧಿಯ ಗ್ರಂಥಕರ್ತರ ಜ್ಞಾನಿಗಳ ವಿಶಿಷ್ಟವಾದ ಒಂದು ಪದ್ಧತಿ ಅದು. ಹಾಗಾಗಿ ಮೊದಲೇ ಹೇಳಿರಲ್ಲ, ಶ್ರೀ ಮಹಾದೇವಂಗೆ ಸೋಮಂಗೆ ಅಂತ ಹೇಳಿದಲ್ಲಿ ಮಹಾದೇವಂದ್ರೆ 33 ಕೋಟಿ ದೇವತೆಗಳಿಗೆ ಒಡೆಯನಾದವನೇ ಮಹಾದೇವ. ಎಲ್ಲ ದೇವತೆಗಳಿಗಿಂತ ದೊಡ್ಡವನು, ಒಡೆಯನು ಅಂತ ಅರ್ಥ. ಮತ್ತು ಸೋಮಂಗೆ ಅಂತ ಹೇಳಿದಂಥ ಮಾತಿನಲ್ಲಿ ಮೊದಲೇ ಹೇಳ್ಯಾರ, ಪಾರ್ವತಿಯ ಅಥವಾ ಗಂಗೆಯನ್ನ ಧರಿಸಿದಂಥವನಂದಲ್ಲಿ ನಾವೆರಡೂ ವಿಚಾರ ಮಾಡೋದು ತಪ್ಪಲ್ಲ. ತೊಡೆಯ ಮೇಲೆ ಪಾರ್ವತಿಯನ್ನ, ತಲೆಯ ಮೇಲೆ ಗಂಗೆಯನ್ನ ಧರಿಸಿದವನು, ಉಪಾದಿಯಿಂದ ಕೂಡಿದವನು. ಇವೆರಡು ಸಗುಣ ಲಕ್ಷಣ ಪರಮಾತ್ಮನು. ಆದರೆ ಸತ್ಯ ಚಿದ್ರೂಪ ಅಂತ 2 ಮಾತುಗಳಲ್ಲಿ ಇದು ನಿರ್ಗುಣ ಲಕ್ಷಣ. ಸತ್ಯ ಚಿದ್ರೂಪ ಆತ್ಮಂಗೆ. ಸತ್ಯ ಅಂದ್ರೆ 3 ಕಾಲದಲ್ಲಿ ಇರುವವನು, ಚಿದ್ರೂಪ ಅಂದ್ರೆ 3 ಕಾಲವನ್ನ ತಿಳಿಯುವವನು. ಅಂದ್ರೆ ಏನು 3 ಕಾಲ ಅಂತ ನಾವು ಸಂಕ್ಷಿಪ್ತ ವಿಚಾರ ಮಾಡಿ ಮೊದಲು ಹೋಗ್ಬಿಟ್ರೆ, ಸೃಷ್ಟಿ ಒಂದು ಕಾಲ, ಸ್ಥಿತಿ ಒಂದು ಕಾಲ, ಲಯ ಒಂದು ಕಾಲ. ಇವು 3 ಒಮ್ಮೆಲೆ ಆತವೇನು? ಸೃಷ್ಟಿ, ಸ್ಥಿತಿ, ಲಯ. ಈ 3 ಕಾಲದಲ್ಲಿ ಸೃಷ್ಟಿ ಹೋಗಿ ಸ್ಥಿತಿ ಆಗ್ತದೆ, ಸ್ಥಿತಿ ಹೋಗಿ ಲಯ ಆಗ್ತದೆ. ನೀವು 3 ಸಾಕ್ಷಿಯಾಗಿ ನೋಡುವಂತ ಪರಮಾತ್ಮ ನೀನಿದ್ದಿ ಅಂತ, ಆತ್ಮ ನೀನಿದ್ದಿ. ಆ ಕಾರಣದಿಂದ ಅಷ್ಟೇ ಅಲ್ಲದೆ ಕಾಮಿತ ಜನ ಕಲ್ಪ ಭೂಜಂಗೆ, ಕಲ್ಪವೃಕ್ಷ. ಕಲ್ಪವೃಕ್ಷ ಯಾರು ಏನು ಬೇಡ್ತಾರ ಎಲ್ಲದು ಕೊಡ್ತದ. ಅದರಂಗ ಜಗತ್ತಿನ ಮುಮುಕ್ಷಗಳು, ಕರ್ಮಿಗಳಾಗಲಿ, ಯೋಗಿಗಳಾಗಲಿ, ಭೋಗಿಗಳಾಗಲಿ, ಜ್ಞಾನಿಗಳೇ ಆಗಲಿ, ಎಲ್ಲರೂ ಏನು ಬೇಡ್ತಾರ ಬೇಡಿದನ್ನ ಕೊಡುವಂತ ಸಾಮರ್ಥ್ಯ ಉಳ್ಳಂತ ಪರಮಾತ್ಮ ನೀನು. ಬೇಡದನ್ನ ಕೊಡುವವ ನೀನು, ಮತ್ತೆ ಯಾವುದನ್ನ ಬೇಡದೇ ಇರುವವನು. ಹೌದಲ್ಲ? ಬೇಡದವರಿಗೆ ಕೊಡೋನು, ಆದರೆ ಯಾರನ್ನ ಬೇಡುವವನಲ್ಲ ಅಂಥ ಪರಮಾತ್ಮ. ಆದ್ರೆ ಒಂದು ವಿಚಾರ ಬಿಡಬಾರ್ದು, ಮೋಕ್ಷವನ್ನು ಬಿಟ್ಟು ಎಲ್ಲ ಕೊಡ್ತಾನಂತ ಅರ್ಥ ಮಾಡುವ. ಆ ಮೋಕ್ಷ ಆತನೇ ಕೊಡ್ತಿದ್ನಂದ್ರೆ ಮತ್ತೆ ಇಲ್ಲಿ ಗುರು ಯಾಕೆ ಬೇಕಾಗಿತ್ತು? ತಾನು ಅಷ್ಟೆಲ್ಲ ಕಷ್ಟ ಬಿಟ್ಟು ನಿರಾಕಾರವಾಗಿರ್ತಕ್ಕಂಥ ತಾನು ಅಸಾಧಾರಣ ಶಕ್ತಿ ಉಳ್ಳಂಥವನು ಸಗುಣ ರೂಪದಿಂದ ಗುರುವಾಗಿ ಜಗತ್ತಿನಲ್ಲಿ ಹುಟ್ಟಿ ಮತ್ತೆ ಬರಬೇಕಾದ್ರೆ ಏನು ಅವಶ್ಯಕತೆ ಇತ್ತು? ಅಲ್ಲೇ ಮೋಕ್ಷ ಪಡೆಯುವುದಾಗಿತ್ತಲ್ಲ, ಸಾಧ್ಯ ಇಲ್ಲ. ಹಾಗಾಗಿ ಮತ್ತು ನೀನು ಹೇಗಿದ್ದಂದ್ರೆ ಶ್ರೀಮತ್ ಆನಂದ ಆತ್ಮರಾಮನು ಮತ್ತು ಊರ್ಜಿತನು, ಅಭಿರಾಮನು, ಅಧಿಕ ದಯಾರಸಪೂರ್ಣನು, ಕಾಮವಿದೂರನು, ಉತ್ತಮ ಯಜ್ಞವಲ್ಕ್ಯ, ಮಹಾಮುನಿ, ಸಗುಣ ಸಂಪನ್ನನು. ಮತ್ತಿಷ್ಟು ವಾಕ್ಯಗಳನ್ನು ಹೇಳ್ತಾರೆ. ಶ್ರೀ ಅಂದಲ್ಲಿ ಸಕಲ ಐಶ್ವರ್ಯ ಸಂಪನ್ನನಾದವನು ಅಂತ ಮೊದಲೇ ಹೇಳಕ್ಕಂತ ಬಂದಾರಲ್ಲ, ಅಲ್ಲಿ ಏನೇನಿರಬೇಕು? ಕರುಣ ಸತ್ಕಲೆ ಅಂತ ಹೇಳ್ಬೋದು. ಅಲ್ಲಿ ಶ್ರೀ ಅನ್ನೋ ಶಬ್ದಕ್ಕೆ ಐಶ್ವರ್ಯ, ಬಲ ಇವೆಲ್ಲ ಹೇಳಕ್ಕಂತ ಬಂದ. ಅಂತ ಸಂಪನ್ನ ಅದೇ ಜ್ಞಾನಿಗಳ ಸಂಪತ್ತು ನೋಡ್ರಿ. ಜ್ಞಾನಿಗಳ ಸಂಪತ್ತೇನು? ಆ ಗುಣಗಳೇ ಅವರ ಸಂಪತ್ತು.
ನಾವು ಇವತ್ತ ಸಾಮಾನ್ಯ ರೂಪದಿಂದ ನೋಡ್ಬೇಕಾದ್ರೆ ದೊಡ್ಡ ಜ್ಞಾನಿಗಳಂತ ಅನಿಸಬೇಕಾದ್ರೆ ಬಾಹ್ಯ ಸಂಪತ್ತನ್ನು ನೋಡಿ ದೊಡ್ಡ ಮಹಾತ್ಮರು ಅಂತ ನಾವು ಅಂತೀವಿ. ಶಾಸ್ತ್ರಗಳು ಉಪನಿಷತ್ತುಗಳು ಪರಮಾತ್ಮ ಹಂಗೆ ಹೇಳಿಲ್ಲ. ಈ 6 ಗುಣಗಳ ಯಾರಲ್ಲಿ ಅವನೇ ನೋಡು ದೊಡ್ಡ ಶ್ರೀಮಂತ, ದೊಡ್ಡ ಗುರುಗಳು, ಅವನ ಸಮಾನ ಯಾವುದು ಇಲ್ಲ ಅಂತ ಹೇಳ್ತಾ ಬಂದು ಆ ರೀತಿ. ಮತ್ತೆ ಆನಂದ ಆತ್ಮರಾಮನು, ನೀನು ಆತ್ಮನೇ ರಾಮ ಅನ್ನುವಂತ ಆತ್ಮ ಆನಂದದಲ್ಲೇ ರಮಿಸಿದವನು ಅಂದ್ರೆ ಸ್ಥಿರವಾದವನು. ನಾವು ಮಲ್ಕೊಂಡಿದ್ದೆ ಅಂದ್ರೆ ಏನರ್ಥ? ನಿದ್ದೆಯಲ್ಲಿದ್ದೆ ಅಂತ ಅರ್ಥ. ಮತ್ ನೀನ್ ಎಲ್ಲಿದ್ದೆ ಅಂದ್ರೆ ಆನಂದದಲ್ಲಿ ಇದ್ದೆ ಅಂತ ಅರ್ಥ. ನಾವು ನಿದ್ದೆಯಲ್ಲಿ ಅಂತೀವಿ, ಅವರು ಸ್ವರೂಪ ಆನಂದದಲ್ಲಿ ಇರ್ತಕ್ಕಂಥವರು. ಮತ್ತ ಚಿತ್ತ ವೃತ್ತಿ ಉಳ್ಳವನು ಊರ್ಜಿತನು ಅಂದ್ರೆ ಸರ್ವಕ್ಕೂ ಶ್ರೇಷ್ಠವಾದವನು. ಎಲ್ಲದಕ್ಕೂ ಶ್ರೇಷ್ಠ ಅಂದ್ರೆ ನೀನೇ ನೋಡಂತ. ನಿನ್ನ ಬಿಟ್ರೆ ಉಳಿದುವೆಲ್ಲ ಕನಿಷ್ಠನೇ, ಅಶ್ರೇಷ್ಠನೇ ಅಷ್ಟೇ ವಿನ. ಅಭಿರಾಮನು ಅಂದ್ರೆ ಸರ್ವರ ಪ್ರೇಮಕ್ಕೆ ಪಾತ್ರರಾದವನು. ನೀನೆ ಭಗವಂತ ನಿನ್ನಲ್ಲಿ ಎಲ್ಲರೂ ಪ್ರೇಮ ಪ್ರೀತಿ ಮಾಡ್ತಾರಿಲ್ಲ. ಕಳ್ಳನೂ ಪ್ರೀತಿ ಮಾಡ್ತಾನ, ಸುಳ್ಳನೂ ಪ್ರೀತಿ ಮಾಡ್ತಾನ, ಕರ್ಮಿನೂ ಪ್ರೀತಿ ಮಾಡ್ತಾನ, ಯೋಗಿಯೂ ಪ್ರೀತಿ ಮಾಡ್ತಾನ, ಜ್ಞಾನಿಯೂ ಪ್ರೀತಿ ಮಾಡ್ತಾನ. ಅಂದಾಗ ನಿನ್ನ ಪ್ರೀತಿಯನ್ನ ಮಾಡಲಾರದವರು, ನಿನ್ನಲ್ಲಿ ಭಕ್ತಿಯನ್ನ ಇಡಲಾರದಂಥವರು ಜಗತ್ತಿನಲ್ಲಿ ಮಾನವರಿಂದ ದೇವತೆಗಳವರೆಗೂ ಯಾರು ಇಲ್ಲ. ದೇವತೆಗಳು ಹಾಗಾಗಿ ಅಧಿಕ ದಯಾರೂಪನು. ಮತ್ತೆ ಲಕ್ಷಾರ್ಥ ಹೋದಾಗ ಬೇರೆ ಅರ್ಥ ಮಾಡೋದು. ಎಲ್ಲರಿಗೂ ಪ್ರೇಮಕ್ಕ ಕಾರಣ ಅಲ್ಲ. ಮತ್ತೆ ಹೊರಗಿನ ವಿಷಯಾದಿಗಳು ಜ್ಞಾನೇಂದ್ರಿಯಕ್ಕೂ ಮನ ಬುದ್ಧಿ ಚಿತ್ತಕ್ಕೂ ಕೂಡ ಪ್ರೇಮವನ್ನು ಬಯಸ್ತವಲ್ಲ. ಯಾರ ಪ್ರೇಮ? ನಿನ್ನ ಪ್ರೇಮ. ನಿನ್ನ ಆನಂದಕ್ಕಾಗಿ ಇವೆಲ್ಲ ಮಾಡ್ತಾವ. ಅಂದ್ರೆ ವಿಷಯ ಆನಂದಗಳು ಕೂಡ ನಿನ್ನ ಪ್ರತಿಬಿಂಬ ಆನಂದವಿನ. ನಿನ್ನ ಬಿಟ್ಟು ಯಾವುದು ಆನಂದದ ವಸ್ತುಗಳು ಜಗತ್ತಿನಿಲ್ಲ. ಅದಕ್ಕಾಗಿ ಸರ್ವ ಜೀವಿಗಳು ನೀನು ಮಾಡಿದಂತ ಈ ಜಗತ್ತಿನಲ್ಲಿ ಆನಂದವನ್ನು ಪಡೆಯಕತ್ತವ. ಆ ಆನಂದ ಇಲ್ಲಂದ್ರೆ ಅವು ಯಾಕೆ ಕೂತಿದ್ವು? ಇಷ್ಟು ದೂರ ಯಾಕೆ ಬರ್ತದ್ದು? ಹೌದಿಲ್ಲ? ಅಂದಾಗ ಇಂಥ ಅತ್ಯಧಿಕವಾದ ಕರುಣಾರಸದಿಂದ ಕೂಡಿಕೊಂಡವನು. ಕರುಣಾರಸ ಅಂದ್ರೆ ನೋಡ್ರಿ, ಕರುಣಾರಸ ಯಾರಲ್ಲಿರಬೇಕು? ಗುರುಗಳಲ್ಲಿ ಕರುಣಾರಸದಿಂದ ಕೂಡಿರ್ಬೇಕು. ಶಿಷ್ಯನಲ್ಲಿ ದುಃಖ ರಸದಿಂದ ಅವನು ಕೂಡಿರ್ಬೇಕು. ಶಿಷ್ಯಗ ದುಃಖನೇ ಆಗಿದ್ಲಂದ್ರೆ ಅವನು ಕರುಣೆ ಆಗ್ಬಿಡ್ತಾನ. ಅವನು ಕರುಣೆ ಬೇಕಾಗಿಲ್ಲ. ಇವರು ದುಃಖದಾಗಿರಬೇಕು, ಅವ್ರು ಆನಂದದಾಗಿರಬೇಕು. ದುಃಖದಿಂದ ಕೂಡಿದವನೇ ಶಿಷ್ಯ, ಅವನ ದುಃಖವನ್ನ ಕಳೆಯುವುದೇ ಗುರು ಅಂತ ಅರ್ಥ ಮಾಡಬೇಕು. ಇದು ಗುರು ಶಿಷ್ಯರ ನಿಜವಾದ ಸಂಬಂಧ. ಹಾಗಾಗಿ ಕಾಮ ವಿದೂರನಂದ್ರು. ಕಾಮ ಅಂದ್ರೆ ಯಾವುದರ ಇಚ್ಛೆ ಆಪೇಕ್ಷ. ಇಹಲೋಕದ ವಿಷಯಾನಂದ ಅಲ್ಲ, ಪರಲೋಕದ ಯಾವ ಅಮೃತಾದಿಗಳ ಆನಂದ ಕೂಡ ವೈರಾಗ್ಯಶಾಲಿಯಾಗಿ ಬೇಡವಾಗಿ. ಯಾಕೆ ಬೇಡ ಆಗ್ಯದಂದ್ರೆ ನಿನ್ನ ಆನಂದದಲ್ಲಿ ಇವೆಲ್ಲ ತೃಣ ಸಮಾನಂದ್ರವ್ರು ಅಂತ ತಿಳ್ಕೊಂಡು ಭೋಗದ ಆಶೆಯಿಂದ ರಹಿತನಾದವನು ನೀನು. ಭೋಗದ ಆಸೆ ಇದ್ದವನು ಶಿಷ್ಯ, ಭೋಗದ ಆಸೆ ಬಿಟ್ಟವನು ಗುರು. ಇಷ್ಟೇ ಅಲ್ಲ ಇದ್ರಾಗ ಅರ್ಥ.
ಮತ್ತೆ ಗುರುಗಳಾಗಿನ ಭೋಗದಾಗ ನಮಗೆ ಆಸೆ ಇತ್ತಂದ್ರೆ ಇನ್ನು ನಾವು ಶಿಷ್ಯನವರಿಗೆ ಅಂತ ಅರ್ಥ. ಒಬ್ಬ ಶಿಷ್ಯರಾಗಿ ಭೋಗದ ಆಸೆ ಬಿಟ್ಟಿದ್ರೆ ಅವನೇ ಗುರು ಅಂತ ಅರ್ಥ. ಹೌದಲ್ಲ? ಇವನಿಗೆ ಹೇಳಕ್ ಬಂತು ಮತ್ತೆ ಇವ್ರಿಗೆ ಹೇಳ್ಬಾರ್ದನಪ್ಪ. ಭೋಗದ ಆಸೆ ಬಿಟ್ಟಂದ್ರೆ ಅವನು ಗುರುವಾದಂಗೆ. ಭೋಗದ ಆಸೆ ಇತ್ತು ಅಂದ್ರೆ ನೀವು ಗುರುವಾದ್ರೂ ಕೂಡ ಶಿಷ್ಯ ಇದ್ದಂಗೆ. ಹೀಗೆ ಮತ್ತು ಉತ್ತಮ ನೀತಿವಂತನಾದವನು ಕಾಮವಿದರನು ಉತ್ತಮ ಅಂದ್ರೇನು? ನೀತಿ ಧರ್ಮವನ್ನ ಅಳವಡಿಸಿಕೊಂಡವನು. ಹಾಗಾಗಿ ಯಾಜ್ಞವಲ್ಕ್ಯ ಮಹಾಮುನಿ ಸಗುಣ ಸಂಪನ್ನನು ಅಂದ್ರೆ ದುರ್ಗುಣದಿಂದ ಸಂಪತ್ತಲ್ಲ, ಸಗುಣ ಸಂಪನ್ನ. ಒಳ್ಳೆಯ ಸದ್ಗುಣಗಳಿಂದ ಕೂಡಿದ. ಒಳ್ಳೆಯ ಸದ್ಗುಣ ಅಂದಾಗ ಅಲ್ಲಿ ಹೋಗು. ಕರುಣ ಸತ್ಕಲೆ ಶಾಸ್ತ್ರ ಪರಿಣತ ನಿರಾಸೆ ಸೌಂದರ್ಯತೆ ಸೋಮುಖತ್ವ ಸುಜ್ಞಾನ ಅಂಗಗಳು ಇರಲು ಅವನೇ ಸೇವೆ ಗುರುವಕ್ಕೂ. ಮೋಕ್ಷದ ಅಪೇಕ್ಷೆ ಇರುವಂತ ಶಿಷ್ಯ ಯಾರ ಸೇವೆಯನ್ನು ಮಾಡು ನೀನು ಅಂತ ಹೇಳಿದ್ರೆ ಈ ಲಕ್ಷಣ ಗುಣಗಳು ಯಾರೆಲ್ಲವ ಅವರು ಸೇವೆ ಮಾಡಂದ್ರು ನೋಡ್ರಿ. ಅವರು ಸೇವೆ ಮಾಡಬೇಕಲ್ಲ. ಹಾಗಾಗಿ ಮುಂದೆ ಮುನಿವರನು ಇನಿಯಳೆಗೆ ಅನುರಾಗದಿಂದವ ಎನಿತನು ಬೆಸಗೊಂಡಳು ಅನಿತನು ಅನುಭವಕ್ಕೆ ಅಗಮ್ಯವೆಂದೆನಿಪಂತೆ ತಿಳಿಪಿದನು ಮುಕ್ತಿ ಸುಖದೊಳು ಇರಿಸಿದನು. ಹೇಳಬೇಕಾಯ್ತು ನಾವು ಗುರುವಿಗೆ. ತಾಯಿ ಪ್ರೇಮಕ್ಕ ಎಷ್ಟೋ ಮಗ ಚಿಕ್ಕವನ ಮನೆಯಲ್ಲಿ ಆನಂದ್ರು ಕೂಡ, ಮಗು ಅಳ್ತಿತ್ತು ಅಂದ್ರು ಕೂಡ ತಾಯಿ ಹೊಸಲ ಹೊರಗೆ ಹೋಗ್ಬೇಕಾದ್ರೆ ಹತ್ರ ಅಳಲಿ ಬಿಡು, ಸತ್ರ ಸಾಯಲಿ ಬಿಡು ಅಂತ ಎಂದು ಹೊರಗೆ ಹೋಗೋದಿಲ್ಲ. ಹೋತಾಳೆ. ಹೊರಗೆ ಇಟ್ಟ ಹೆಜ್ಜೆಯನ್ನು ಮತ್ತೆ ಕಿತ್ತಿ ಒಳಗೆ ಬಂದು ಆ ಮಗುವನ್ನ ಮುದ್ದಿಸಿ ಲಾಲಿಸಿ ಬೋಳೈಸಿ ಅನಂತ ರೀತಿಯಿಂದ ಅಪೇಕ್ಷೆಯನ್ನ ಈಡೇರಿಸಿ ಮಗುವಿನ ಸಮಾಧಾನ ಮಾಡಿ ತಾಯಿ ಹೊರಗೋತಳು. ತನ್ನ ಸಮಾಧಾನ ಸಾಕು, ಮಕ್ಕಳದ್ದು ಏನೇನಾಗ್ಲಂತ ಅಂತಳು. ಆಕೆ ತಾಯಿ ಅಲ್ಲ, ಆಕೆ ತಾಯಿ ಆತಾಳೆ. ನನಗೆ ಸುಖ ಸಾಕು, ಮಕ್ಕಳಿಗೆ ಏನೇನಾಗಲ್ಲ ಅಂತ ಅನ್ನೋರು ತಾಯಿ ಅಲ್ಲ. ಅದಂತೆ ಶಿಷ್ಯರ ಒಂದು ದುಃಖವನ್ನ ಕಂಡು ಕಿತ್ತಿ ಹೋತನ ಗುರು ಅಂದ್ರೆ ಅದು ಸ್ವಲ್ಪ ತೊಂದರೆ ಆಗ್ತದೆ. ಶಿಷ್ಯನ ಸಮಾಧಾನ ಮಾಡಿ ಹೋಗ್ಬೇಕಿಲ್ಲ. ಮತ್ತೆ ನಿಜವಾದ ಶಿಷ್ಯನ ಸಮಾಧಾನ ಯಾವಾಗ ಆತನ? ತನಗಾದಂತ ಜನನ ಮರಣ ಬಾಧೆ ಎನ್ನುವುದು ಯಾವಾಗ ಇಲ್ಲಂತ ಅವನಿಗೆ ನಿಶ್ಚಯ ಆಗ್ತದ, ಆವಾಗ ಸಮಾಧಾನ ಆಗ್ತದೆ ನೋಡ್ರಿ. ಸಾಮಾನ್ಯ ಸಮಾಧಾನ ಆಗೋದು ಬೇರೆ. ಅಪ್ಪ ಬಂದನ ಮನೆಗೆ ಬರಲಿ, ಅಪ್ಪ ಬಂದನ ಪೂಜೆ ಮಾಡ್ತೀವಿ, ಮಾಡಬಾರ್ದಂತಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟೇ ಬೇಕಾಗ್ಯದ. ಪೂಜಾ ಫಲದಿಂದ ಭೋಗ ಬೇಕಾಗ್ಯದ. ಅವ್ರಿಗೆ ಅದಷ್ಟಕ್ಕೆ ಸಂತೋಷ ಆಗ್ತದ, ಅದನ್ನು ಸಂತೋಷ ಮಾಡಿ ಹೋಗ್ಲಿ, ತಪ್ಪಂತಲ್ಲ, ಮಾಡಬೇಕಾದ. ಅವ್ರಿಗೆ ಅದೇ ಬೇಕಾಗ್ಯದಲ್ಲ. ಆದ್ರೆ ಗುರು ಶಿಷ್ಯರ ಮಧ್ಯದಲ್ಲಿ ಹಿಂಗಲ್ಲ. ಇದು ಗುರು ಶಿಷ್ಯರ ಸಂವಾದ ಅದ. ಇಲ್ಲಿ ಏನದ, ಈ ದುಃಖದಿಂದ ಅಳುವಂತ ಶಿಷ್ಯ ಯಾರ ಅವನ ಸಮಾಧಾನ ಮಾಡಿ ಹೋಗ್ಬೇಕು ಗುರು ಅನ್ನುವ ರೀತಿ ಭಾವದಿಂದನೇ ಮುನಿವರನು ಅಂದ್ರೆ ಆ ಮುನಿಗಳಲ್ಲಿ ಶ್ರೇಷ್ಠನಾದಂಥ ಯಾಜ್ಞವಲ್ಕ್ಯ ಋಷಿ ಇನಿಯಳಿಗೆ ಅಂದ್ರೆ ತನ್ನ ಹೆಂಡತಿಯಾದಂಥ ಸತಿಯಳಾಗೆ ಬಹಳ ಪ್ರೇಮದಿಂದ ಆಕೆ ಎಷ್ಟನ್ನ ಕೇಳ. ಇಲ್ಲಿವರೆಗೂ ಭ್ರಾಂತಿ ಬಗ್ಗೆ, ಶರೀರ ನಾನು ನನ್ನದು ಅನ್ನುವಂಥ ಈ ಭ್ರಾಂತಿ ಭ್ರಮೆ, ಕುಲ ಗೋತ್ರ ನಾಮ ರೂಪ ಇಷ್ಟೆಲ್ಲ ಯಾಕಾದವು ನನಗಂತ ಕೇಳಿದ. ಅದಕ್ಕಾಗಿ ಆ ಸಂಶಯ ಕಳಕತ್ತೆ. ಅದ
ಸಂಶಯ ಕಳಿಬೇಕಲ್ಲ ಈಗ. ಹಾಗಾಗಿ ಅನಿತನು ಮಲ್ಲೆ ನೆನಪಿಟ್ಕೊಂಡ ಇಷ್ಟೇ ಪ್ರಶ್ನೆ ಮಾಡ್ಯಾಳ. ಆ ನೆನಪನ್ನು ಇಟ್ಟುಕೊಂಡಂತ ಮುನಿಪತಿ ಅಷ್ಟನ್ನು ಅನುಭವ ಅಮ್ಯವೆನ್ನೆನಪಂತೆ ಅನುಭವಕ್ಕೆ ಅಗಮ್ಯ. ಅದು ಕೇಳಿದ್ರೆ ನಾನು ಪರಬ್ರಹ್ಮ ಏಕವಾಗಿದ್ದೇನೆ, ನನ್ನಲ್ಲಿ ಇರುವಂತ ಅನೇಕ ಭ್ರಮೆಗಳು ಭ್ರಾಂತಿಯಿಂದ ಆ ಸುಳ್ಳು ಅಂತ ನಿಶ್ಚಯವಾಗಿ ಅನುಭವಕ್ಕೆ ಬರ್ಬೇಕು ಅವರು. ಅದರಂತೆ ತಿಳಿಸಿ ಏನು ಮಾಡಿದ ಅಂದ್ರೆ ಆಕೆಯನ್ನ ಚಿದ್ಘನ ಮುಕ್ತಿ ಅಂದ್ರು. ಮುಕ್ತಿಗಳು ಹಲವಾರವ. ಚಿದ್ಘನ ಮುಕ್ತಿ ಇದು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ. ಮತ್ತೆ ಇಲ್ಲಿ ಭೋಗದಿಂದ ಆನಂದ ಆಗ್ತದೆ, ಇದಕ್ಕೂ ಮೋಕ್ಷ ಅಂದರ. ಸ್ವರ್ಗಲೋಕದಲ್ಲಿ ಭೋಗಕ್ಕ ಮೋಕ್ಷ ಅಂದರ. ಇವು ಹಂಗಲ್ಲ, ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಘನವಾದ ಮೋಕ್ಷದಲ್ಲಿ ಆಕೆ ಸಂಶಯವನ್ನು ಕಳೆದು ನಿಶ್ಚಯ ಜ್ಞಾನವನ್ನು ಉಂಟು ಮಾಡಿದನು ಆ ಯಜ್ಞವಲ್ಕ ಮಹರ್ಷಿ ಮೈತ್ರಾದೇವಿಗೆ ಅಂತ ಇಲ್ಲಿ ಹೇಳ್ತಾ, ಮತ್ತೆ ನಾಳೆ ದಿನ ಮುಂದಿನ 4ನೇ ನುಡಿಯನ್ನ ಉತ್ತರ ರೂಪವಾಗಿ ಏನು ಹೇಳುತ್ತಾರೆ ಅನ್ನುವುದನ್ನು ಗಮನವಿಟ್ಟು ನಾವು ನೀವು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಯಾವುದು ಪದ್ಯ ಅಂದಲ್ಲಿ ಗುರುಸ್ಮರಣೆ ಅದೊಂದು ನಾನು ಟೈಮ್ ಆದೊಂದು 5 ನಿಮಿಷ. ಆತನ ಕರಕಮಲದೋಳಾಡೋ ಮನವೇ ಗುರು ಸ್ವರಣೀಯ ಮಾಡೋ ಮನವೇ. ಆತನ ಕರಕಮಲದೋಳಾಡೋ ಮನವೇ ಗುರು ಸ್ಮರಣೆಯ ಮಾಡೋ ಮನವೇ. ಆತನ ಕರಕಮಲದೋಳಾಡೋ ಮನವೇ ಗುರು ಸ್ವರಣೀಯ ಮಾಡೋ ಮನವೇ. ಆತನ ಕರಕಮಲದೋಳಾಡೋ ಮನವೇ ಗುರು ಸ್ಮರಣೀಯ ಮಾಡೋ ಮನವೇ. ಆದರವನು ಬಲಿದೋ ಮನವೇ. ಆಧಾರವನ್ನು ಬಲಿದೋ ಮನವೇ. 6 ಸ್ಥಳಗಳ ನೆಲೆ ತಿಳಿದೋ ಮನವೇ. ನಾದದ ಮನೆ ತಿಳಿದೋ ಮನವೇ. ನಾದದ ಮನೆ ತಿಳಿದೋ ಮನವೇ. ನಾದದ ಮನೆ ತಿಳಿದೋ ಮನವೇ. ನಾದದ ಮನೆ ತಿಳಿದೋ ಮನವೇ. ನಿಶ್ಚಲ ಬೋಧ ಅಮೃತ ಸವಿದೋ ಮನವೇ ಗುರು ಸ್ವರಣೀಯ ಮಾಡೋ ಮನವೇ. ಆತನ ಕರಕಮಲದೋಳಾಡೋ ಮನವೇ ಗುರು ಸ್ಮರಣೆಯ ಮಾಡೋ ಮನವೇ. ಬೈಲಿಗೆ ಬೈಲಾಟ ಮನವೇ. ಬಯಲಿಗೆ ಬಯಲಾಟ ಮನವೇ. ಬಯಲಿಗೆ ಬೈಲಾಟ ಮನವೇ. ಬಯಲಿಗೆ ಬಯಲಾಟ ಮನವೇ. ಬಯಲೊಳು ಮೂಲ ಪ್ರಮಾಣ ಕೂಟ ಮನವೇ. ಜೀವ ಶಿವನ ಮಾಠ ಮನವೇ. ಜೀವ ಶಿವನ ಮಾಟ ಮನವೇ. ಜೀವ ಶಿವನ ಮಾಟ ಮನವೇ. ಜೀವ ಶಿವನ ಮಾಟ ಮನವೇ. ಇದು ನೋಡು ತಿಳಿದರೆ ಶಿವನಾಟ ಮನವೇ ಗುರು ಸ್ವರಣೀಯ ಮಾಡೋ ಮನವೇ. ಆತನ ಕರಕಮಲದೋಳಾಡೋ ಮನವೇ
ಮಾಡೋ ಮನವೇ ಸಾಧನದಲ್ಲಿ ನೋಡೋ ಮನವೇ ಸಾಧನದಲ್ಲಿ ನೋಡೋ ಮನವೇ ಸನ್ಮುಖೆ ಬೋಧಿಸಿಲುಲ್ಯಾಡೋ ಮನವೇ ಸಾಧಿಸಿ ಮನ ಕೂಡೋ ಮನವೇ ಸಾಧಿಸಿ ಮನ ಕೂಡೋ ಮನವೇ ಸಾಧಿಸಿ ಮನ ಕೂಡೋ ಮನವೇ ಸಾಧಿಸಿ ಮನ ಕೂಡೋ ಮನವೇ ಸದ್ಗುರು ಶಾಂತರ ಒಡನಾಡೋ ಮನವೇ ಗುರು ಸ್ವರಣೀಯ ಮಾಡೋ ಮನವೇ ಸದ್ಗುರು ಶಾಂತರ ಒಡನಾಡೋ ಮನವೇ ಗುರು ಸ್ಮರಣೀಯ ಮಾಡೋ ಮನವೇ ಆತನ ಕರಕಮಲದೊಳಡೋ ಮನವೇ ಗುರು ಸ್ವರಣೀಯ ಮಾಡೋ ಮನವೇ ಆತನ ಕರಕಮಲದೊಳಡೋ ಮನವೇ ಗುರು ಸ್ಮರಣೀಯ ಮಾಡೋ ಮನವೇ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಮೋಕ್ಷವಾಹನ ಶಂಕರ ನಾಮ ಉಚ್ಚಾರವ ಮಾಡಿಸಿದೆ ಗುರುವರ ಉಚ್ಚಾರವ ಮಾಡಿಸಿದೆ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್